ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಮಾಜಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಿ ಮತ್ತು ಯಾವುದೆಲ್ಲ ಪ್ರಶ್ನೆಗಳು ಬರುತ್ತೆ ಅನ್ನೋದು ಕೂಡ ನಮಗೆ ಒಂದು ಐಡಿಯಾ ಕೂಡ ಸಿಕ್ಕಿದೆ. ಈಗ ನಾವು ಮೊದಲನೇ ಘಟಕದ ಮುಖ್ಯ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರಗಳನ್ನು ಈಗಾಗಲೇ ನೋಡಿದ್ದೀವಿ. ಇನ್ನು ಘಟಕ 2 ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಸಮಾಜಶಾಸ್ತ್ರದ ಕ್ಷೇತ್ರಗಳು, ಇದು ಕೂಡ ಮುಖ್ಯ ಆಗುತ್ತೆ. ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ಕುರಿತು ಮತ್ತು ಸಮಾಜಶಾಸ್ತ್ರದ ಕ್ಷೇತ್ರಗಳ ಕುರಿತು ಒಂದೆರಡು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ನಾವು ಈಗ ಮೊದಲಿಗೆ ಸಮಾಜಶಾಸ್ತ್ರದ ಉಗಮ ಮತ್ತು ಸಮಾಜಶಾಸ್ತ್ರದ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ನೋಡೋಣ. ಸಮಾಜಶಾಸ್ತ್ರದ ಉಗಮ ಹೇಗಾಯಿತು ಅಂತ ನಾವು ಈಗ ನೋಡೋದಾದರೆ, ಸಮಾಜಶಾಸ್ತ್ರವು 19ನೇ ಶತಮಾನದ ಆರಂಭದಲ್ಲಿ ಒಂದು ವಿಶಿಷ್ಟ ಶೈಕ್ಷಣಿಕ ವಿಭಾಗವಾಗಿ ಹೊರಹೊಮ್ಮಿತು. ಇದು ಯಾವಾಗ ಹುಟ್ಕೊಂಡಿತ್ತು ಅಂತಂದರೆ 19ನೇ ಶತಮಾನದಲ್ಲಿ ಹುಟ್ಕೊಂಡಿತ್ತು. ಇದನ್ನು ಶೈಕ್ಷಣಿಕ ವಿಭಾಗ ಅಂತಂದರೆ ಇದನ್ನು ಶಾಲಾ ಪಠ್ಯ ಪುಸ್ತಕದಲ್ಲಿ 19ನೇ ಶತಮಾನದಲ್ಲಿ ಸೇರಿಸಲಾಯಿತು. ಇದರ ಉಗಮಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಮತ್ತು ಬೆಳವಣಿಗೆ ಹಂತಗಳನ್ನು ನಾವೀಗ ನೋಡೋದಾದರೆ, ಉಗಮಕ್ಕೆ ಕಾರಣ ಜ್ಞಾನೋದಯದ ಪ್ರಭಾವ. ಈ 18ನೇ ಶತಮಾನದಲ್ಲಿ ವೈಚಾರಿಕತೆ, ತರ್ಕ ಮತ್ತು ವೈಜ್ಞಾನಿಕ ವಿಧಾನಗಳಿಗೆ ಒತ್ತನ್ನು ಹೆಚ್ಚಾಗಿ ನೀಡಲಾಯಿತು. ಯಾವುದೇ ವಿಚಾರವನ್ನು ಬ್ಲೈಂಡ್ ಆಗಿ ನಂಬಬಾರ್ದು. ಪ್ರತಿಯೊಂದು ವಿಚಾರವನ್ನು ನಾವು ತರ್ಕ ಮಾಡಿ ಅದರ ಬಗ್ಗೆ ವಿವರವಾಗಿ ವಿಶ್ಲೇಷಣೆಯನ್ನು ಮಾಡಿ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಸಹ ನಡೆಸಿ ಆಮೇಲೆ ಅದನ್ನು ಒಪ್ಕೊಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಇಲ್ಲಿ ಹೆಚ್ಚಾಗಿ ಒತ್ತನ್ನು ನೀಡಲಾಯಿತು. ಸಾಮಾಜಿಕ ಸಮಸ್ಯೆಗಳು ಏನಿದೆಯಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಸಮಸ್ಯೆಗಳನ್ನು ಸಹ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದು ಅನ್ನುವಂಥ ಒಂದು ಕಲ್ಪನೆ ಈ ಸಮಾಜಶಾಸ್ತ್ರದ ಉಗಮಕ್ಕೆ ಪ್ರೇರಣೆಯನ್ನು ನೀಡಿತು. ಜಾನ್ ಲಾಕ್, ಮಾಂಟೆಸ್ಕೊ ಮತ್ತು ರೂಸೋರವರಂತಹ ಚಿಂತಕರು ಸಾಮಾಜಿಕ ಮತ್ತು ರಾಜಕೀಯ ವಿಶ್ಲೇಷಣೆಗೆ ಹೊಸ ಆಯಾಮಗಳನ್ನು ನೀಡಿದರು. ಇನ್ನು ಎರಡನೇ ಕಾರಣ ಅಂತಂದರೆ ಫ್ರೆಂಚ್ ಕ್ರಾಂತಿ. ಫ್ರೆಂಚ್ ಕ್ರಾಂತಿ 1789ರ ಫ್ರೆಂಚ್ ಕ್ರಾಂತಿಯು ಸಾಂಪ್ರದಾಯಿಕ ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳನ್ನು ಅಲ್ಲಾಡಿಸಿತು. ಈ ಫ್ರೆಂಚ್ ಕ್ರಾಂತಿಯಿಂದಾಗಿ ಬಹಳಷ್ಟು ಬದಲಾವಣೆಗಳು ಆಗೋದಕ್ಕೆ ಮೂಲ ಕಾರಣ ಈ ಫ್ರೆಂಚ್ ಕ್ರಾಂತಿ. ಈ ಕ್ರಾಂತಿಯ ಪರಿಣಾಮವಾಗಿ ಉಂಟಾದ ಸಾಮಾಜಿಕ ಬದಲಾವಣೆಗಳು ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವು ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ನಾಂದಿ ಹಾಡಿತು. 18 ಮತ್ತು 19ನೇ ಶತಮಾನದಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಯ್ತಲ್ವ ಯುರೋಪಿನಲ್ಲಿ, ಆ ಕ್ರಾಂತಿಯಿಂದಾಗಿ ಒಂದಷ್ಟು ಬದಲಾವಣೆಗಳಾಯಿತು. ಈ ಬದಲಾವಣೆಗಳು ನಗರಗಳ ಬೆಳವಣಿಗೆ, ಕಾರ್ಮಿಕ ವರ್ಗದ ಉದಯ, ಬಡತನ ಮತ್ತು ಸಾಮಾಜಿಕ ಅಸಮಾನತೆಗಳಂತಹ ಸಮಸ್ಯೆಗಳನ್ನು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಅಗತ್ಯ ಇದೆ ಅನ್ನೋದು ಈ ಕೈಗಾರಿಕಾ ಕ್ರಾಂತಿಯಿಂದ ಅವರು ಅರ್ಥವನ್ನು ಮಾಡಿಕೊಂಡ್ರು. ಅಗಸ್ಟ್ ಕಾಮ್ಟೆರವರು ಸಕಾರಾತ್ಮಕ ತತ್ವಗಳನ್ನು ಅವರು ಹೇಳ್ತಾ ಬಂದರು. ಅದರ ಜೊತೆಗೆ ನೈಸರ್ಗಿಕ ವಿಜ್ಞಾನಗಳಿಗೆ ನಾವು ಏನು ವಿಧಾನಗಳನ್ನು ಬಳಸ್ತಾ ಇದ್ದೀವಿ, ಸೈನ್ಸಿಗೆ ನಾವೇನು ವಿಧಾನಗಳನ್ನು ಅಂದರೆ ಪ್ರಯೋಗಗಳನ್ನು ಮಾಡುವ ಮೂಲಕ ನಾವು ಒಂದಷ್ಟು ಕನ್ಕ್ಲೂಷನ್ನ ಕೊಟ್ಕೋತಾ ಇದ್ದೀವಿ, ಅದೇ ರೀತಿ ನಾವು ಈ ಸಮಾಜಶಾಸ್ತ್ರಕ್ಕೂ ಕೂಡ ನಾವು ಈ ರೀತಿ ವಿಜ್ಞಾನಗಳನ್ನು ಬಳಸಿ ಅಂದರೆ ಪ್ರಯೋಗಗಳನ್ನು ಮಾಡುವ ಮೂಲಕ ನಾವು ಅದಕ್ಕೆ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಬೋದು ಅನ್ನೋದನ್ನು ಯಾರು ಹೇಳಿದರು? ಅಗಸ್ಟ್ ಕಾಮ್ಟೆರವರು ಹೇಳಿದರು. ಈ ಉದ್ದೇಶದಿಂದ ಸಮಾಜಶಾಸ್ತ್ರವು ಹುಟ್ಕೊಳ್ಳೋದಕ್ಕೆ ನಾಂದಿ ಆಯಿತು. ಇನ್ನು ಸಾಮಾಜಿಕ ಸಮೀಕ್ಷೆಗಳ ಬೆಳವಣಿಗೆ. 19ನೇ ಶತಮಾನದಲ್ಲಿ ಸಾಮಾಜಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು ಸಮೀಕ್ಷೆಗಳು ಮತ್ತು ಅಂಕಿ ಅಂಶಗಳ ಸಂಗ್ರಹಣೆ ಹೆಚ್ಚಾಯಿತು. ಇದು ಸಮಾಜಶಾಸ್ತ್ರದ ಸಂಶೋಧನಾ ವಿಧಾನಗಳಿಗೆ ಅಡಿಪಾಯವನ್ನು ಹಾಕಿತು. ಯಾವುದಾದ್ರೂ ಒಂದಷ್ಟು ವ್ಯತ್ಯಾಸಗಳು ಆಗೋದ್ರಿಂದ ಮತ್ತೊಂದಷ್ಟು ಒಳ್ಳೆಯದು ಆಗುತ್ತೆ ಅನ್ನೋದಕ್ಕೆ ಈ ಸಮಾಜಶಾಸ್ತ್ರ ಹುಟ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ. ಇನ್ನು ಸಮಾಜಶಾಸ್ತ್ರ ಹೇಗೆ ಬೆಳವಣಿಗೆಯನ್ನು ಹೊಂತು ಅಂತ ನಾವು ನೋಡೋದಾದರೆ, ಅಗಸ್ಟ್ ಕಾಮ್ಟೆ ಜೊತೆಗೆ ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ರಂತಹ
ಚಿಂತಕರು ಸಮಾಜಶಾಸ್ತ್ರದ ಆರಂಭಿಕ ಬೆಳವಣಿಗೆಗೆ ಮಹತ್ವದ ಕೊಡುಗೆಯನ್ನು ನೀಡಿದರು. ಸಮಾಜಶಾಸ್ತ್ರದ ಪಿತಾಮಹ ಅಂತ ಅಗಸ್ಟ್ ಕಾಮ್ಟೆರವರನ್ನು ಕರೆದರೂ ಕೂಡ ಅವರ ಜೊತೆಗೆ ಇವರೆಲ್ಲರೂ ಕೂಡ ಸಮಾಜಶಾಸ್ತ್ರವನ್ನು ಒಂದು ವಿಜ್ಞಾನವಾಗಿ ಪರಿಗಣಿಸುವಲ್ಲಿ, ಸಮಾಜಶಾಸ್ತ್ರವನ್ನು ಸಹ ನಾವು ಸಪ್ರೇಟಾಗಿ ಅಧ್ಯಯನ ಮಾಡಬೇಕು ಅನ್ನುವಲ್ಲಿ ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಅವರು ಸಹ ಅಗಸ್ಟ್ ಕಾಮ್ಟೆಯವರ ಜೊತೆ ಶ್ರಮಿಸಿದ್ದಾರೆ ಅಂತ ನಾವಿಲ್ಲಿ ನೋಡಬಹುದಾಗಿದೆ. ಸಮಾಜಶಾಸ್ತ್ರದ ಆರಂಭಿಕ ಬೆಳವಣಿಗೆಗೆ ಇವರೆಲ್ಲರ ಕೊಡುಗೆ ಸಹ ಮಹತ್ವದ್ದಾಗಿದೆ. ಎಮಿಲಿ ಡರ್ಕಿಮ್ ರವರು ಸಾಮಾಜಿಕ ಸತ್ಯಗಳು ಮತ್ತು ಸಾಮಾಜಿಕ ಏಕತೆಯ ಬಗ್ಗೆ ಅಧ್ಯಯನವನ್ನು ಮಾಡಿದರು. ಮಾರ್ಕ್ಸ್ ರವರು ವರ್ಗ, ಹೋರಾಟ ಮತ್ತು ಬಂಡವಾಳಶಾಹಿಯ ವಿಶ್ಲೇಷಣೆಯನ್ನು ಮಾಡಿದರು. ವೆಬರ್ ರವರು ಸಾಮಾಜಿಕ ಕ್ರಿಯೆ, ಅಧಿಕಾರ ಮತ್ತು ಅಧಿಕಾರಶಾಹಿಯ ಕುರಿತು ತಮ್ಮ ಸಿದ್ಧಾಂತಗಳನ್ನು ಮಂಡಿಸಿದರು. ಇನ್ನು ಸಂಸ್ಥೀಕರಣದ ಕಾಲದಲ್ಲಿ ಸಮಾಜಶಾಸ್ತ್ರವು ಬೇರೆ ವಿಭಾಗವಾಗಿ ಅದನ್ನು ಪರಿಗಣಿಸಿ ಅದನ್ನು ಶಾಲಾ ಪಠ್ಯ ಪುಸ್ತಕದಲ್ಲೂ ಸಹ ಇದನ್ನು 19ನೇ ಮತ್ತು 20ನೇ ಶತಮಾನದಲ್ಲಿ ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ವಿಭಾಗವಾಗಿ ಸೇರಿಸಲಾಯಿತು. ಈ ಸಮಾಜಶಾಸ್ತ್ರದ ವಿಭಾಗಗಳು ಯುರೋಪ್ ಮತ್ತು ಅಮೆರಿಕದಲ್ಲಿ ಮೊದಲಿಗೆ ಪ್ರಾರಂಭವಾಗಿದ್ದು, ಅದಾದ ನಂತರ ಬೇರೆ ಕಡೆ ಎಲ್ಲ ಇದು ಹರಡಿಕೊಳ್ತು. ಶೈಕ್ಷಣಿಕ ಪತ್ರಿಕೆಗಳು ಮತ್ತು ವೃತ್ತಿಪರ ಸಂಘಗಳು ಕೂಡ ಸ್ಥಾಪನೆಯಾದವು. ಈ ಶೈಕ್ಷಣಿಕ ವಿಭಾಗವಾಗಿ ಏನು ಅದನ್ನು ಒಂದು ಸಬ್ಜೆಕ್ಟ್ ಆಗಿ ಇಟ್ಟರಲ್ವ, ಆ ಉದ್ದೇಶದಿಂದ ಶೈಕ್ಷಣಿಕ ಪತ್ರಿಕೆಗಳು ಮತ್ತು ವೃತ್ತಿಪರ ಸಂಘಗಳು ಸ್ಥಾಪನೆಯಾದವು ಅಂತ ಹೇಳ್ಬಹುದಾಗಿದೆ. ಇನ್ನು ಸಿದ್ಧಾಂತ ಮತ್ತು ಸಂಶೋಧನೆಯ ವಿಕಸನ. 20ನೇ ಶತಮಾನದಲ್ಲಿ ಸಮಾಜಶಾಸ್ತ್ರದಲ್ಲಿ ವಿವಿಧ ಸೈದ್ಧಾಂತಿಕ ದೃಷ್ಟಿಕೋನಗಳು ಮತ್ತು ಸಂಶೋಧನಾ ವಿಧಾನಗಳು ಅಭಿವೃದ್ಧಿಯನ್ನು ಹೊಂದಿದ್ವು. ಕ್ರಿಯಾತ್ಮಕತೆ, ಸಂಘರ್ಷ ಸಿದ್ಧಾಂತ, ಸಾಂಕೇತಿಕ ಅಂತರ್ಕ್ರಿಯಾವಾದ ಮುಂತಾದ ಪ್ರಮುಖ ಸಿದ್ಧಾಂತಗಳು ಬೆಳಕಿಗೆ ಬಂದವು. ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಸಂಶೋಧನಾ ವಿಧಾನಗಳು ವಿಕಸನಗೊಂಡವು. ವೈವಿಧ್ಯೀಕರಣ ಮತ್ತು ವಿಶೇಷೀಕರಣ ಅಂತಂದರೆ 20ನೇ ಶತಮಾನದ ಉತ್ತರಾರ್ಧ ಮತ್ತು 21ನೇ ಶತಮಾನದಲ್ಲಿ ಸಮಾಜಶಾಸ್ತ್ರವು ಒಂದು ವಿಶಾಲವಾದ ಮತ್ತು ವೈವಿಧ್ಯಮಯವಾದ ಕ್ಷೇತ್ರವಾಗಿ ಬೆಳೆದಿದೆ. ಈ ಸಮಾಜಶಾಸ್ತ್ರವನ್ನು ನಾವು ಎಲ್ಲೆಲ್ಲ ಅಧ್ಯಯನ ಮಾಡ್ತೀವಿ ಅಂತಂದರೆ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಅಸಮಾನತೆ, ಲಿಂಗ ಅಧ್ಯಯನ, ಜನಾಂಗೀಯ ಅಧ್ಯಯನ, ನಗರ ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ, ವೈದ್ಯಕೀಯ ಸಮಾಜಶಾಸ್ತ್ರ, ಪರಿಸರ ಸಮಾಜಶಾಸ್ತ್ರ, ಹೀಗೆ ಅನೇಕ ತನ್ನದೇ ಆದಂಥ ಬೇರೆ ಬೇರೆ ಕ್ಷೇತ್ರಗಳನ್ನು ಈ ಸಮಾಜಶಾಸ್ತ್ರ ಹೊಂದಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗಿದೆ. ಇನ್ನು ಜಾಗತೀಕರಣದ ಪ್ರಭಾವ. ಇತ್ತೀಚಿನ ದಶಕಗಳಲ್ಲಿ ಜಾಗತೀಕರಣವು ಸಮಾಜಶಾಸ್ತ್ರದ ಅಧ್ಯಯನದ ಮೇಲೆ ಯಾವುದನ್ನೆಲ್ಲ ಸಮಾಜಶಾಸ್ತ್ರದಲ್ಲಿ ಇವರು ಅಧ್ಯಯನವನ್ನು ಮಾಡ್ತಾರೆ ಅಂತಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳು, ಸಂಸ್ಕೃತಿಗಳ ಮಿಶ್ರಣ, ಜಾಗತಿಕ ಆರ್ಥಿಕತೆ ಮತ್ತು ತಂತ್ರಜ್ಞಾನದ ಪ್ರಭಾವದಂಥ ವಿಷಯಗಳು ಸಮಾಜಶಾಸ್ತ್ರಜ್ಞರ ಅಧ್ಯಯನದ ಕೇಂದ್ರ ಬಿಂದುವಾಗಿದೆ. ಹೀಗೆ ಸಮಾಜಶಾಸ್ತ್ರವು ಸಾಮಾಜಿಕ ಬದಲಾವಣೆಗಳ ಒತ್ತಡದಿಂದ ಹುಟ್ಟಿಕೊಂಡ ಒಂದು ಶೈಕ್ಷಣಿಕ ವಿಭಾಗವಾಗಿದ್ದು, ಕಾಲಾನಂತರದಲ್ಲಿ ಸೈದ್ಧಾಂತಿಕವಾಗಿ ಮತ್ತು ಕ್ರಮಶಾಸ್ತ್ರೀಯವಾಗಿ ಗಣನೀಯವಾಗಿ ಬೆಳೆದಿದೆ. ಇದು ಸಮಾಜವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸುವ ಒಂದು ಪ್ರಮುಖ ಅಧ್ಯಯನ ಕ್ಷೇತ್ರವಾಗಿದೆ. ಈ ಸಮಾಜಶಾಸ್ತ್ರದ ಮೂಲ ಉದ್ದೇಶ ಏನು ಅಂತಂದರೆ ಸಮಾಜವನ್ನು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳೋದು ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ. ಇದಿಷ್ಟು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ. ಸಮಾಜಶಾಸ್ತ್ರದ ಕ್ಷೇತ್ರಗಳನ್ನು ನಾವು ನೋಡೋದಾದರೆ ಇದು ಪಾಯಿಂಟ್ಗಳನ್ನ ಮಾತ್ರ ನೋಡ್ಕೊಳ್ತಾ ಹೋಗಿ ಸಾಕು. ಇದಕ್ಕೆ ವಿವರಣೆಯನ್ನು ನೀವು ನಿಮ್ಮದೇ ಆದಂಥ ವಾಕ್ಯಗಳಲ್ಲಿ ಬರಿಬೋದಾಗಿದೆ. ಒಂದು ಸಮಗ್ರ ಸಮಾಜಶಾಸ್ತ್ರ, ಇನ್ನೊಂದು ಸೂಕ್ಷ್ಮ ಸಮಾಜಶಾಸ್ತ್ರ, ವೈದ್ಯಕೀಯ ಸಮಾಜಶಾಸ್ತ್ರ, ರಾಜಕೀಯ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ, ಪರಿಸರ ಸಮಾಜಶಾಸ್ತ್ರ. ಇದು ಯಾವುದೆಲ್ಲ ಕ್ಷೇತ್ರಗಳಲ್ಲಿ ಈ ಸಮಾಜಶಾಸ್ತ್ರ ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಎಲ್ಲೆಲ್ಲಿ ಅಂತಂದರೆ ಮೊದಲನೇದಾಗಿ
ಸಮಗ್ರ ಸಮಾಜಶಾಸ್ತ್ರ. ಸಮಗ್ರ ಅನ್ನೋದು ತುಂಬ ವಿಸ್ತಾರವಾದಂತಹ ಒಂದು ಅರ್ಥವನ್ನು ಕೊಡುತ್ತದೆ. ಇದರಲ್ಲಿ ಹಲವಾರು ಗಾತ್ರಗಳು, ಗುಂಪುಗಳು, ಸಾಮೂಹಿಕ ವಿಚಾರಗಳನ್ನು ಇದು ಒಳಗೊಂಡಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ಇನ್ನು ಸೂಕ್ಷ್ಮ ಸಮಾಜಶಾಸ್ತ್ರ ಅಂತಂದರೆ, ಸೂಕ್ಷ್ಮ ಅಂದರೆ ಅದು ಚಿಕ್ಕದು. ಸಮಗ್ರ ಸಮಾಜಶಾಸ್ತ್ರ ದೊಡ್ಡದಾಗಿ ಅಧ್ಯಯನ ಮಾಡಿದ್ರೆ, ಸೂಕ್ಷ್ಮ ಸಮಾಜಶಾಸ್ತ್ರ ಸೂಕ್ಷ್ಮವಾಗಿ ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳನ್ನು ಅಧ್ಯಯನ ಮಾಡುತ್ತೆ. ಏನು ಅಂತಂದರೆ ವ್ಯಕ್ತಿಗಳು, ಸಣ್ಣ ಸಣ್ಣ ಗುಂಪುಗಳು, ಸಣ್ಣ ಸಾಮಾಜಿಕ ಚಟುವಟಿಕೆಗಳನ್ನು ಅಧ್ಯಯನವನ್ನು ಮಾಡುತ್ತದೆ. ವೈದ್ಯಕೀಯ ಸಮಾಜಶಾಸ್ತ್ರ ಅಂತಂದರೆ ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ಷೇತ್ರವಾಗಿದ್ದು, ಇದು ಸಾರ್ವಜನಿಕರ ಆರೋಗ್ಯ ಸೇವೆ ಮತ್ತು ನಿರ್ವಹಣೆ, ಶುಶ್ರೂಷಣೆ, ಚಿಕಿತ್ಸಾ, ವೈದ್ಯಕೀಯ ಶಾಸ್ತ್ರಗಳೆಂಬ ಆರೋಗ್ಯ ಸಂಬಂಧಿ ಜ್ಞಾನ ಶಿಸ್ತುಗಳ ನಡುವೆ ಇದರ ಪಾತ್ರವನ್ನು ವಹಿಸುತ್ತದೆ. ರಾಜಕೀಯ ಸಮಾಜಶಾಸ್ತ್ರ ಅಂತಂದರೆ, ರಾಜಕೀಯ ಸಮಾಜಶಾಸ್ತ್ರ ಒಂದು ಸಮಾಜಶಾಸ್ತ್ರದ ಉಪಶಾಖೆಯಾಗಿದ್ದು, ಅಧಿಕಾರದ ಸಾಮಾಜಿಕ ನೆಲೆಗಳು ಮತ್ತು ಪರಿಣಾಮಗಳು ಮತ್ತು ರಾಜಕೀಯ ಸಂಘರ್ಷಗಳಿಂದ ಸಂಭವಿಸುವ ಬದಲಾವಣೆಗಳನ್ನು ಇದು ಅಧ್ಯಯನವನ್ನು ಮಾಡುತ್ತದೆ. ಶೈಕ್ಷಣಿಕ ಸಮಾಜಶಾಸ್ತ್ರ ಅಂತಂದರೆ, ಶೈಕ್ಷಣಿಕ ಸಮಾಜಶಾಸ್ತ್ರ ಜ್ಞಾನದ ತಾತ್ವಿಕ ವಿಚಾರಧಾರೆಗಳ ಪಠ್ಯಕ್ರಮ ಮತ್ತು ಶಿಕ್ಷಣದ ಬೋಧನೆ ಮತ್ತು ನಿರ್ವಹಣಾ ತಂತ್ರಗಳ ಮೇಲೆ ಹಾಗೂ ವ್ಯಕ್ತಿತ್ವದ ಮತ್ತು ಸಂಸ್ಕೃತಿಯ ಸಾಮಾಜಿಕ ಪುನರುತ್ಪಾದನೆಯ ಮೇಲೆ ಆಸಕ್ತಿಯನ್ನು ಹೊಂದಿದೆ. ಶಾಲೆ ವ್ಯವಸ್ಥೆಗಳು, ಶಾಲೆಗಳು ಹೇಗೆಲ್ಲ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನ ಕುರಿತು ಈ ಶೈಕ್ಷಣಿಕ ಸಮಾಜಶಾಸ್ತ್ರ ಅಧ್ಯಯನವನ್ನು ಮಾಡುತ್ತೆ. ಇನ್ನು ಕೈಗಾರಿಕಾ ಸಮಾಜಶಾಸ್ತ್ರ ಅಂತಂದರೆ, ಕೈಗಾರಿಕೆಗಳು ಹೇಗೆಲ್ಲ ಕೆಲಸ ಮಾಡುತ್ತೆ, ಕೈಗಾರಿಕೆಗಳಲ್ಲಿ ಯಾವುದೆಲ್ಲ ಬದಲಾವಣೆಗಳಾಗುತ್ತೆ, ಅಲ್ಲಿ ಕೈಗಾರಿಕೆಗಳಲ್ಲಿ ಯಾವ ರೀತಿ ಸಂಬಂಧಗಳನ್ನು ಹೊಂದಿರ್ತಾರೆ, ವಿಭಿನ್ನ ಪ್ರಕಾರಗಳು, ಬೌದ್ಧಿಕ ಉತ್ಪಾದನೆ, ವಿನಿಮಯ ಮುಂತಾದ ಪ್ರಮುಖ ವಿಚಾರಗಳನ್ನು ಈ ಕೈಗಾರಿಕಾ ಸಮಾಜಶಾಸ್ತ್ರದಿಂದ ಅಧ್ಯಯನವನ್ನು ಮಾಡಲಾಗ್ತದೆ. ಇನ್ನು ಪರಿಸರ ಸಮಾಜಶಾಸ್ತ್ರ ಅಂತಂದರೆ, ಮಾನವನ ಸಮಾಜ ಮತ್ತು ಆ ಸಮಾಜಗಳು ಇರುವ ಭೌತಿಕ ಪರಿಸರದ ನಡುವಿನ ಅಧ್ಯಯನವನ್ನು ಮಾಡುತ್ತದೆ. ಅಂತಂದರೆ ಸಮಾಜ ಮತ್ತು ಪರಿಸರದ ನಡುವೆ ಇರುವಂತಹ ಪರಸ್ಪರ ಅಂತರ್ಕ್ರಿಯೆಯನ್ನು ಇದು ಅಧ್ಯಯನವನ್ನು ಮಾಡುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಇದಿಷ್ಟು ಘಟಕ 2ರಲ್ಲಿ ಬರುವಂತಹ ಮುಖ್ಯ ಪ್ರಶ್ನೆಗಳನ್ನು ಕುರಿತು ನಾವೀಗಾಗಲೇ ನೋಡಿದ್ವಿ. ಇನ್ನು ಘಟಕ 3 ಮೂಲ ಪುರುಷರು ಏನೆನ್ನುತ್ತಾರೆ ಅಂದರೆ, ಸಮಾಜಶಾಸ್ತ್ರದ ಕುರಿತು ಸಮಾಜಶಾಸ್ತ್ರಜ್ಞರು ಏನೆಲ್ಲ ಹೇಳಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಅಗಸ್ಟ್ ಕಾಮ್ಟೆ, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್. ಇದರಲ್ಲಿ ಅಗಸ್ಟ್ ಕಾಮ್ಟೆ, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್ ಇವರ 3 ಜನರ ಕುರಿತು ಪ್ರಶ್ನೆಗಳು ಬಂದಿದೆ ಅಂತ ಅನಿಸುತ್ತೆ ಅಲ್ವಾ. ನಾವೀಗಾಗಲೇ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ವಿ. ಅಗಸ್ಟ್ ಕಾಮ್ಟೆಯನ್ನು ನೋಡೋದಾದರೆ, ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ ಅಗಸ್ಟ್ ಕಾಮ್ಟೆ, ಇವರು ಸಮಾಜಶಾಸ್ತ್ರದ ಪಿತಾಮಹ ಅಂತ ಹೇಳಿ ಇವರನ್ನು ಕರೀತಾರೆ. ಇವರು ಹೊಸ ವಿಜ್ಞಾನವನ್ನು ಸಾಮಾಜಿಕ ಭೌತಶಾಸ್ತ್ರವೆಂದು ಮೊದಲಿಗೆ ಕರೆದಿದ್ರು. ಇವರು ಇದನ್ನು ಸೋಷಿಯಾಲಜಿ ಅಂತ ಕರೆಯೋದಕ್ಕಿಂತ ಮೊದಲು, ಅಥವಾ ಸಮಾಜಶಾಸ್ತ್ರ ಅಂತ ಹೇಳಿ ಕರೆಯೋದಕ್ಕೆ ಮೊದಲು ಇದನ್ನು ಸಾಮಾಜಿಕ ಭೌತಶಾಸ್ತ್ರ ಅಂತ ಹೇಳಿ ಇದನ್ನು ಕರಿತಾ ಇದ್ರಂತೆ. ಆದರೆ ಈ ಪದವನ್ನು ಮೊದಲೇ ಬಳಸಿದ್ರು ಅನ್ನೋದು ಗೊತ್ತಾದ ಮೇಲೆ ಆ ಪದವನ್ನು ಬಿಟ್ಟು ಅಗಸ್ಟ್ ಕಾಮ್ಟೆಯವರು ಈ ಹೊಸ ವಿಜ್ಞಾನಕ್ಕೆ 1839ರಲ್ಲಿ ಸೋಷಿಯಾಲಜಿ ಅಂತ ಹೇಳಿ ಕರೆದ್ರು. ಈ ಸೋಷಿಯಾಲಜಿ ಅನ್ನೋದು ಹೇಗೆ ಬಂತು ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ವಿ. ಸೋಷಿಯಾಲಜಿ ಎಂಬ ಪದ ಸೋಷಿಯಸ್ ಮತ್ತು ಲೋಗಸ್ ಎಂಬ 2 ಪದಗಳಿಂದ ಬಂದಿದ್ದು, ಇದು ಸಮಾಜ ವಿಜ್ಞಾನ ಎಂಬ ಅರ್ಥವನ್ನು ಕೊಡುತ್ತದೆ. ವ್ಯಕ್ತಿಗಳ ಬೌದ್ಧಿಕ ಮಟ್ಟದ ಬೆಳವಣಿಗೆ ಮಾನವ ಸಮಾಜದ ವಿಕಾಸದ ಸಂವಾದಿಯಾಗಿದೆ ಎಂದು ಕಾಮ್ಟೆರವರು ನಂಬಿದ್ದರು. ಹಾಗಾಗಿ ಮಾನವನ ಮನಸ್ಸು, ಮಾನವನ ಚಟುವಟಿಕೆ ಮತ್ತು ಸಮಾಜವು ಐತಿಹಾಸಿಕ ವಿಕಾಸದ ಕ್ರಮಾನುಗತ ಹಂತಗಳ ಮೂಲಕ ಹಾದು ಬಂದು ಪೂರ್ಣ ವಿಕಾಸದ ಅಂತಿಮ ಹಂತಕ್ಕೆ ದಾರಿ ಮಾಡಿದೆ. ಈ ಸನ್ನಿವೇಶಗಳಲ್ಲಿ ವಿಕಾಸದ 3 ಹಂತಗಳ ಫಲವಾಗಿ ಮಾನವ ಬೌದ್ಧಿಕ ಬೆಳವಣಿಗೆಯನ್ನು ಇವರು ಅಧ್ಯಯನವನ್ನು ಮಾಡಿದ್ದಾರೆ. ಸಾಮಾಜಿಕ ಪ್ರಗತಿಯ ಸಿದ್ಧಾಂತವನ್ನು
ವಾಸ್ತವತ ತತ್ವಶಾಸ್ತ್ರದ ಸಿದ್ಧಾಂತವೆಂದು ಕೂಡ ಕರೆಯಲಾಗಿದೆ. ಇಲ್ಲಿ 3 ಹಂತಗಳ ಮೂಲಕ ಮಾನವನ ಮನಸ್ಸಿನ ವಿಕಾಸವನ್ನು ಅವರು ಗುರುತಿಸಿದ್ದಾರೆ. ಒಂದು ಮತಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ ಮತ್ತು ವಾಸ್ತವತಾ ಹಂತ. ಇಲ್ಲಿ ಮೊದಲ ಹಂತದಲ್ಲಿ ಮಾನವ ಮನಸ್ಸು ದೇವತೆಯರುಗಳ ಚಿಂತನೆಯಲ್ಲಿ ಮಗ್ನವಾಗಿತ್ತು ಮತ್ತು ಪ್ರಕೃತಿಯ ಎಲ್ಲ ಅಂಶಗಳನ್ನು ದೇವರ ಆಶೀರ್ವಾದದ ಫಲ ಎಂದು ವಿವರಿಸಲಾಗುತ್ತಿತ್ತು. ಈ ಎಲ್ಲ ಜೀವಿಗಳ ಸೃಷ್ಟಿಕರ್ತನೆಂದು ನಂಬಲಾಗಿರುವ ವಿವಿಧ ದೇವರುಗಳನ್ನು ತಣಿಸಲು ತನ್ನ ಕಾಲವನ್ನು ವಿನಿಯೋಗಿಸುತ್ತಿದ್ದ. ಪ್ರಧಾನ ಧರ್ಮಗಳಾದ ವಸ್ತು ದೇವತಾರಾಧನೆ, ಬಹುದೇವತಾರಾಧನೆ ಮತ್ತು ಏಕದೇವತಾರಾಧನೆಯಂತಹ ಪ್ರಮುಖ ಧರ್ಮಗಳು ಈ ಅವಧಿಯಲ್ಲಿ ಜನ್ಮವನ್ನು ತಾಳಿದವು. ಅಮೂರ್ತ ಹಂತವು ಮುಂದಿನ ಹಂತವಾಗಿದ್ದು, ಇಲ್ಲಿ ಮಾನವ ಮನಸ್ಸು ಒಂದು ಅತಿಮಾನುಷ ಶಕ್ತಿಯ ಪರಿಣಾಮದಿಂದಾಗಿ ಎಲ್ಲದರಲ್ಲೂ ದೇವರಿದ್ದಾನೆ ಎಂಬ ಮನಸ್ಥಿತಿ ಇದ್ದುದಾಗಿದೆ. ಮಾನವನು ತತ್ವಶಾಸ್ತ್ರವನ್ನು ಪ್ರಾರಂಭಿಸಿದ ಮತ್ತು ಜೀವನದ ಅರ್ಥದ ಬಗ್ಗೆ ಚಿಂತಿಸಿದ ಈ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸುಧಾರಣೆ ಪ್ರಾರಂಭವಾಗತೊಡಗಿತು. ಇನ್ನು ಮೂರನೆಯದಾಗಿ ವಾಸ್ತವತಾ ಹಂತವು ಬೆಳವಣಿಗೆಯಲ್ಲಿನ ಕೊನೆಯ ಹಂತವಾಗಿದ್ದು, ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ವಿವರಿಸಲ್ಪಡುತ್ತದೆ. ಬೌದ್ಧಿಕ ಬೆಳವಣಿಗೆಯ 3 ಹಂತಗಳಿಗೆ ಹೊಂದಿಕೆಯಾಗುವಂತೆ ಸಾಮಾಜಿಕ ಬೆಳವಣಿಗೆ ಮತ್ತು ಸಂಘಟನೆಯ 3 ಹಂತಗಳನ್ನು ಅಗಸ್ಟ್ ಕಾಮ್ಟೆರವರು ಗುರುತಿಸಿದ್ದು, ಪ್ರತಿಯೊಂದು ಮೇಲೆ ಹೇಳಿದ ಹಂತಗಳಿಗೆ ಹೊಂದಿಕೆಯಾಗುತ್ತದೆ. ಅವು ಯಾವುವೆಂದರೆ, ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಪುರೋಹಿತರು, ಸೈನಿಕರು ಪ್ರಭುತ್ವ ಸಾಧಿಸಿರುತ್ತಾರೆ. ಅಮೂರ್ತ ಹಂತದಲ್ಲಿ ಚರ್ಚ್ಮೆನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸಿರುತ್ತಾರೆ. ಇನ್ನು ವಾಸ್ತವತಾ ಹಂತದಲ್ಲಿ ಕೈಗಾರಿಕೋದ್ಯಮಿ, ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸಿರುತ್ತಾರೆ. ಇದು ಅಗಸ್ಟ್ ಕಾಮ್ಟೆರವರ ಪ್ರಗತಿಯ ಸಿದ್ಧಾಂತವಾಗಿದೆ. ಎಮಿಲಿ ಡರ್ಕಿಮ್ ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ. ಇವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞ. ಮೊದಲ ಅನುಭವಾತ್ಮಕ ಸಮಾಜಶಾಸ್ತ್ರಜ್ಞನೆಂದು ಇಂದು ಪರಿಗಣಿಸಲಾಗಿದೆ. ಮೂಲ ಸಿದ್ಧಾಂತಗಳನ್ನು ಉತ್ತಮಪಡಿಸಲು ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಡರ್ಕಿಮ್ರವರು ತಮ್ಮೆಲ್ಲ ವಿಚಾರಗಳನ್ನು ಮಂಡಿಸಿದ್ದಾರೆ. ಇವರನ್ನು ಆಧುನಿಕ ಸಮಾಜಶಾಸ್ತ್ರದ ಮೂಲ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತದೆ. ಅಗಸ್ಟ್ ಕಾಮ್ಟೆಯವರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರೆದ್ರೂ ಸಹ ಅವರು ಜಸ್ಟ್ ಅದನ್ನು ಸಮಾಜಶಾಸ್ತ್ರ ಅನ್ನೋದನ್ನು ಹುಟ್ಟಾಕಿದ್ರು ಅಷ್ಟೇ. ಆದರೆ ಅದನ್ನು ಮುಂದಕ್ಕೆ ಬೆಳೆಸ್ಕೊಂಡು ಹೋಗಿದ್ಯಾರು? ಎಮಿಲಿ ಡರ್ಕಿಮ್ರವರು. ಹಾಗಾಗಿ ಎಮಿಲಿ ಡರ್ಕಿಮ್ರವರನ್ನ ಸಮಾಜಶಾಸ್ತ್ರದ ಮೂಲ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತದೆ. ದಿ ರೂಲ್ಸ್ ಆಫ್ ಸೋಷಿಯಾಲಜಿಕಲ್ ಮೆಥಡ್ ಎಂಬ ಡರ್ಕಿಮ್ರವರು ಒಂದು ಗ್ರಂಥವನ್ನು ಬರೆದರು. ಈ ಗ್ರಂಥ ಸಮಾಜದ ಅಧ್ಯಯನಕ್ಕೆ ಅನುಸರಿಸುವ ವಿಧಾನದ ಪ್ರಾಮುಖ್ಯತೆಯನ್ನು ಈ ಗ್ರಂಥದಲ್ಲಿ ಅವರು ತಿಳಿಸಿದ್ದಾರೆ. ಅವರು ಈ ಗ್ರಂಥದಲ್ಲಿ 4 ನಿಯಮಗಳನ್ನು ರೂಪಿಸಿದ್ದಾರೆ. ಅದು ಯಾವುದು ಅಂತಂದರೆ, ಸಮೂಹ ವಾಸ್ತವಿಕತೆಯ ಅಧ್ಯಯನದ ಮೂಲಕ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ವ್ಯಾಖ್ಯಾನಿಸುವುದು, ಗ್ರೂಪ್ ಮೈಂಡ್ ಥಿಯರಿ ಅಂತ ಹೇಳಿ ಅದನ್ನು ಕರೆದಿದ್ದಾರೆ. ಅದರಂತೆ ವ್ಯಕ್ತಿಗಳು ಸಮಾಜದ ಸೃಷ್ಟಿ ಮತ್ತು ಮಾನವತೆಯ ಒಳಿತಿಗಾಗಿ ಅದರ ನಿಬಂಧನೆಗಳನ್ನು ಅನುಸರಿಸಬೇಕು. ಹೀಗಾಗಿ ಸಮುದಾಯದ ಒಳಿತಿಗೋಸ್ಕರ ವ್ಯಕ್ತಿಗಳು ತಮ್ಮ ವ್ಯಕ್ತಿಗತ ಸ್ವಾತಂತ್ರ್ಯವನ್ನು ಬಿಟ್ಟು ಬಿಡಬೇಕು ಅನ್ನೋದನ್ನು ಇಲ್ಲಿ ಯಾರು ಹೇಳಿದ್ದಾರೆ? ಎಮಿಲಿ ಡರ್ಕಿಮ್ರವರು ಹೇಳಿದ್ದಾರೆ. ನೆಕ್ಸ್ಟು, ಸಾಮಾಜಿಕ ವಾಸ್ತವಾಂಶಗಳ ಅಧ್ಯಯನವು ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿದೆ. ವ್ಯಕ್ತಿಗಳ ಮೇಲೆ ಸಮೂಹ ಚಲಾಯಿಸುವ ಬಾಹ್ಯ ಒತ್ತಡದ ಶಕ್ತಿಯನ್ನು ಗುರುತಿಸುವುದು ಅನ್ನೋದನ್ನು ಅವರು 2ನೇದಾಗಿ ಹೇಳಿದ್ದಾರೆ. 3ನೇದಾಗಿ, ಅವಲೋಕನ ಶಕ್ತಿಯ ಮೇಲೆ ಸಮಾಜದ ಅಧ್ಯಯನ ಕ್ಷೇತ್ರ ಆಧಾರವಾಗಿದೆ. ಹಾಗಾಗಿ ಮನಃಶಾಸ್ತ್ರ ಮತ್ತು ಸಮಾಜಶಾಸ್ತ್ರಗಳ ನಡುವೆ ಭಿನ್ನತೆ ಇದೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಇನ್ನು 4ನೇದಾಗಿ, ಸಮಾಜಗಳ ವರ್ಗೀಕರಣವು ಅವುಗಳ ರಚನೆ ಮತ್ತು ಸಂಕೀರ್ಣತೆ ಆಧಾರದ ಮೇಲೆ ಅಡಗಿದೆ. ಈ ಕೊಡುಗೆಯಲ್ಲಿ ಯಾವುದನ್ನು ಕಾಣಲು ಸಾಧ್ಯವಿಲ್ಲವೋ ಅದನ್ನು ಅಧ್ಯಯನ ಮಾಡಬಾರದು, ಏಕೆಂದರೆ ಅದು ಸಾಮಾಜಿಕ ವಾಸ್ತವತೆಯಾಗಿಲ್ಲ ಎಂದು ಎಮಿಲಿ ಡರ್ಕಿಮ್ರವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದ್ದರಿಂದ ಅವರು ಈ ಆಧಾರದ ಮೇಲೆ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಅವರು ಗುರುತಿಸಿದ್ದಾರೆ.
ಸಮಾಜಶಾಸ್ತ್ರದ ಬಗ್ಗೆ ಮೂಲ ಪುರುಷರು ಏನೆನ್ನುತ್ತಾರೆ ಅನ್ನೋದಕ್ಕೆ ಇಲ್ಲಿ ಸಾರಾಂಶವನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲೇ ಕೊಟ್ಟಿದ್ದಾರೆ. ಹರ್ಬರ್ಟ್ ಸ್ಪೆನ್ಸರು, ಎಮಿಲಿ ಡರ್ಕಿಮು ಅವರ ಕೊಡುಗೆಗಳೇನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಪಠ್ಯಪುಸ್ತಕದಲ್ಲಿ ಇರೋದನ್ನು ಓದ್ತಾ ಹೋದರೆ ನಮಗೆ ಖಂಡಿತವಾಗ್ಲೂ ಅದೇನು ಅಂತ ತಲೆಬುಡ ಅರ್ಥ ಆಗಲ್ಲ. ಹಾಗಾಗಿ ಇಲ್ಲೊಂದು ಸ್ವಲ್ಪ ನೋಡ್ಕೊಂಡ್ರೆ ನಿಮಗೊಂದಷ್ಟು ಐಡಿಯಾಗಳು ಸಿಗತ್ತೆ, ಆಯಿತಾ? ಇದನ್ನು ನೋಡಿಕೊಂಡ್ರೆ ಸಾಕು, ಜಾಸ್ತಿ ಏನು ತಲೆ ಕೆಡಿಸ್ಕೊಂಡು ಓದೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಸಮಾಜಶಾಸ್ತ್ರದ ಸ್ವಭಾವದ ಕುರಿತು ವಿಜ್ಞಾನದ ಅರ್ಥವನ್ನು ಕೇಳಿದ್ದಾರೆ, ವಿಜ್ಞಾನದ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಅದಾದ ನಂತರ ಒಂದು ವಿಜ್ಞಾನವಾಗಿ ಸಮಾಜಶಾಸ್ತ್ರ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ನಾವಿಲ್ಲಿ ನೋಡೋಣ ಏನಿದೆ ಅಂತ. ವಿಜ್ಞಾನ ಅನ್ನೋದು ಇದೊಂದು ಅವಲೋಕನ. ವಿಜ್ಞಾನವು ಕೇವಲ ಸಂಗತಿಗಳು ಮತ್ತು ಅಂಕಿಅಂಶಗಳ ಸಂಗ್ರಹವಲ್ಲ, ಬದಲಾಗಿ ನಮ್ಮ ಸುತ್ತಲಿನ ಭೌತಿಕ ಮತ್ತು ನೈಸರ್ಗಿಕ ಪ್ರಪಂಚದ ಬಗ್ಗೆ ವ್ಯವಸ್ಥಿತವಾದ ಮತ್ತು ತಾರ್ಕಿಕ ಜ್ಞಾನವನ್ನು ಪಡೆಯುವ ಒಂದು ಕ್ರಿಯಾತ್ಮಕ ಪ್ರಕ್ರಿಯೆಯಾಗಿದೆ. ಇದು ಕುತೂಹಲದಿಂದ ಹುಟ್ಟಿಕೊಂಡ ಒಂದು ಅನ್ವೇಷಣೆಯ ಮಾರ್ಗ ಅಂತ ಹೇಳಬಹುದಾಗಿದೆ. ಪ್ರಶ್ನೆಗಳನ್ನು ಕೇಳುವ ಮತ್ತು ಅವುಗಳಿಗೆ ಪುರಾವೆ ಆಧಾರಿತ ಉತ್ತರಗಳನ್ನು ಹುಡುಕುವ ಒಂದು ವಿಧಾನವನ್ನು ನಾವು ವಿಜ್ಞಾನ ಅಂತ ಕರಿತೀವಿ. ವಿಜ್ಞಾನ ಎಂದರೆ ಪ್ರಕೃತಿ ಮತ್ತು ಜಗತ್ತಿನ ಬಗ್ಗೆ ವ್ಯವಸ್ಥಿತವಾದ ಜ್ಞಾನವನ್ನು ಪಡೆಯಲು ಬಳಸುವ ಒಂದು ವಿಧಾನವಾಗಿದೆ. ಇದು ವೀಕ್ಷಣೆ ಮತ್ತು ಪರೀಕ್ಷೆ ಅಥವಾ ಪ್ರಯೋಗಗಳ ಮೂಲಕ ಸಂಗ್ರಹಿಸಿದ ಪುರಾವೆಗಳ ಆಧಾರದ ಮೇಲೆ ಸಿದ್ಧಾಂತಗಳನ್ನು ರೂಪಿಸುವುದು ಮತ್ತು ಪರೀಕ್ಷಿಸುವುದನ್ನು ಒಳಗೊಂಡಿದೆ. ಹಾಗೆ ನಿಮಗೆ ಇಲ್ಲಿ 5 ಮಾರ್ಕ್ಸಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಅದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಒಂದು ಶಾರ್ಟ್ ಆನ್ಸರ್ಗಳನ್ನ ತೊಗೊಂಬಂದಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಕೇಳಿದರು ಸಮಾಜ ಎಂದರೇನು ಅಂತ ಹೇಳಿ. ಸಮಾಜ ಎಂದರೆ ಒಟ್ಟಾಗಿ ವಾಸಿಸುವ ಮತ್ತು ಪರಸ್ಪರ ಸಂಬಂಧಗಳನ್ನು ಹೊಂದಿರುವ ಜನರ ಒಂದು ಗುಂಪನ್ನು ನಾವು ಸಮಾಜ ಅಂತ ಕರಿತೀವಿ. ಇದು ಕೇವಲ ಜನರ ಸಮೂಹವಲ್ಲ, ಬದಲಾಗಿ ಅವರ ನಡುವಿನ ಸಾಮಾಜಿಕ ಸಂಬಂಧಗಳು, ನಂಬಿಕೆಗಳು, ರೂಢಿ ಸಂಪ್ರದಾಯಗಳು, ಆಚಾರ ವಿಚಾರಗಳು ಮತ್ತು ಸಂಸ್ಥೆಗಳನ್ನು ಇದು ಒಳಗೊಂಡಿದೆ. ಸರಳವಾಗಿ ಹೇಳುವುದಾದರೆ ಸಮಾಜವು ಸಾಮಾಜಿಕ ಅಂತರ್ಕ್ರಿಯೆ ನಡೆಸುವ ಜನರ ಒಂದು ಸಂಕೀರ್ಣ ಜಾಲವಾಗಿದೆ. ಈ ಅಂತರ್ಕ್ರಿಯೆಗಳು ಕುಟುಂಬ, ವಿವಾಹ, ಶಿಕ್ಷಣ, ಆರ್ಥಿಕತೆ, ಮನರಂಜನೆ ಮುಂತಾದ ವಿವಿಧ ಸಾಮಾಜಿಕ ಸಂಸ್ಥೆಗಳ ಮೂಲಕ ವ್ಯಕ್ತವಾಗುತ್ತದೆ. ಇನ್ನು 5 ಮಾರ್ಕ್ಸಿಗೆ ಕೇಳಿದರು ಸಮುದಾಯ ಎಂದರೇನು ಅಂತ. ಸಮುದಾಯ ಎಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಟ್ಟಾಗಿ ವಾಸಿಸುವ ಮತ್ತು ಕೆಲವು ಸಾಮಾನ್ಯ ಆಸಕ್ತಿಗಳು, ಲಕ್ಷಣಗಳು ಅಥವಾ ಸಂಸ್ಕೃತಿಯನ್ನು ಹಂಚಿಕೊಳ್ಳುವ ಜನರ ಗುಂಪನ್ನು ಸಮುದಾಯ ಅಂತ ಹೇಳ್ತಾರೆ. ಸಮುದಾಯದಲ್ಲಿ ಕೆಲವೊಂದಷ್ಟು ಜನಗಳಿರ್ತಾರೆ. ಆ ಜನಗಳ ಆಸಕ್ತಿ ಮತ್ತು ಅವರ ಲಕ್ಷಣ, ಅಭಿಪ್ರಾಯಗಳು ಒಂದೇ ರೀತಿ ಇರುತ್ತೆ. ಅಂತಹ ಒಂದು ಜನರ ಗುಂಪಿಗೆ ನಾವು ಏನು ಹೇಳ್ತೀವಿ? ಸಮುದಾಯ ಅಂತ ಹೇಳ್ತೀವಿ. ಇದು ಸಮಾಜಕ್ಕಿಂತ ಭಿನ್ನವಾಗಿರುತ್ತದೆ. ಸಮುದಾಯವು ಸಾಮಾನ್ಯವಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಗಡಿಯನ್ನು ಹೊಂದಿರುತ್ತದೆ. ಒಂದಷ್ಟು ಲಿಮಿಟೇಷನ್ ಜಾಗದಲ್ಲಿ ಇರುವಂತಹ ಒಂದು ಜನಸಂಖ್ಯೆ ಅಥವಾ ಜನರ ಗುಂಪುಗಳನ್ನು ಇದನ್ನು ಸಮುದಾಯ ಅಂತ ಹೇಳ್ತಾರೆ. ಮತ್ತು ಸದಸ್ಯರಲ್ಲಿ ಹೆಚ್ಚಿನ ಮಟ್ಟದ ಪರಸ್ಪರ ಕ್ರಿಯೆ ಮತ್ತು ನಾವೆಂಬ ಭಾವನೆ ಇರುತ್ತೆ. ಇಲ್ಲಿ ಪರಸ್ಪರರ ಹೊಂದಾಣಿಕೆ ಹೆಚ್ಚಾಗಿ ಇರುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸರಳವಾಗಿ ಹೇಳುವುದಾದರೆ ಸಮುದಾಯವು ಒಂದು ಸಣ್ಣ ಮತ್ತು ಹೆಚ್ಚು ನಿಕಟವಾದ ಸಾಮಾಜಿಕ ಘಟಕವಾಗಿದ್ದು ಅದರ ಸದಸ್ಯರು ಪರಸ್ಪರ ಬಲವಾದ ಸಂಬಂಧಗಳನ್ನು ಹೊಂದಿರುತ್ತಾರೆ. ಇಲ್ಲಿ ಒಬ್ಬರಿಗೆ ಈ ಸಮುದಾಯದಲ್ಲಿ ಸಂಬಂಧಗಳನ್ನು ಹೊಂದಿರಲಾಗುತ್ತದೆ. ಪಾತ್ರ ಅಂತಂದರೆ ಒಂದು ಸಾಮಾಜಿಕ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯಿಂದ ನಿರೀಕ್ಷಿಸಲಾಗುವ ನಡವಳಿಕೆಗಳು, ಹಕ್ಕುಗಳು, ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳ ಒಂದು ಗುಂಪನ್ನು ಪಾತ್ರ ಅಂತ ಹೇಳಲಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಪಾತ್ರ ಅಂತಂದರೆ ರೋಲ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಏನು ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾನೆ, ಆ ಕರ್ತವ್ಯದ ಆಧಾರದ ಮೇಲೆ ಅಥವಾ ಸಾಮಾಜಿಕ ಸಂಬಂಧಗಳ ಆಧಾರದ ಮೇಲೆ ಆತನನ್ನು ಗುರುತಿಸೋದಕ್ಕೆ ನಾವು ಪಾತ್ರ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ಸ್ಥಾನ ಅಥವಾ ಸ್ಥಾನಮಾನವನ್ನು ಹೊಂದಿರುವ ವ್ಯಕ್ತಿ ಹೇಗೆ ವರ್ತಿಸಬೇಕು ಎನ್ನುವುದನ್ನು ಪಾತ್ರ ವ್ಯಾಖ್ಯಾನಿಸುತ್ತದೆ. ಈ ಪಾತ್ರ ಅನ್ನೋದು ಸ್ಥಿರವಾಗಿರುವುದಿಲ್ಲ. ನಾನು ಈಗಾಗಲೇ ಹೇಳಿದೆ,
ಪಾತ್ರ ಅನ್ನೋದು ಸ್ಥಿರವಾಗಿರೋದಿಲ್ಲ. ಅವನು ಶಾಲೆಗೆ ಬಂದಾಗ ಶಿಕ್ಷಕ ಆಗ್ತಾನೆ, ಮನೆಗೆ ಹೋದಾಗ ಮಗ ಆಗ್ತಾನೆ, ಗಂಡ ಆಗ್ತಾನೆ, ಅಪ್ಪ ಆಗ್ತಾನೆ, ಈ ಅಣ್ಣ ಆಗ್ತಾನೆ, ತಮ್ಮ ಆಗ್ತಾನೆ. ಈ ರೀತಿ ಪಾತ್ರ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ. ಆ ಸನ್ನಿವೇಶಕ್ಕೆ ಜನರಿಗೆ ತಕ್ಕಂತೆ ಅಲ್ಲಿ ಬದಲಾಗ್ತಾ ಹೋಗುತ್ತದೆ. ಸಂಸ್ಕೃತಿ ಮತ್ತು ಇತರ ವ್ಯಕ್ತಿಗಳ ನಿರೀಕ್ಷೆಗಳಿಗೆ ಅನುಗುಣವಾಗಿ ಬದಲಾಗುತ್ತೆ. ಇದು ಯಾವ ರೀತಿ ಬದಲಾಗುತ್ತೆ ಅಂತಂದರೆ, ನಮ್ಮ ಸಂಸ್ಕೃತಿ ಮತ್ತು ಬೇರೆಯವ್ರಿಗೆ ನಾವು ಏನಾಗ್ತೀವಿ ಅನ್ನೋದ್ರ ಮೇಲೆ ಇಲ್ಲಿ ನಮ್ಮ ಪಾತ್ರ ಬದಲಾಗ್ತಾ ಹೋಗುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಅನೇಕ ವಿಭಿನ್ನ ಪಾತ್ರಗಳನ್ನು ನಿರ್ವಹಿಸುತ್ತಾನೆ. ಎಕ್ಸಾಂಪಲ್ ನೋಡೋದಾದರೆ, ಮಗ, ಮಗಳು, ವಿದ್ಯಾರ್ಥಿ, ಸ್ನೇಹಿತ, ಉದ್ಯೋಗ, ಪತಿ, ಪತ್ನಿ, ಪೋಷಕ, ಹೀಗೆ ಹಲವಾರು ಪಾತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ನಿರ್ವಹಿಸುತ್ತೇವೆ. ಇನ್ನು ಪರಿಸರವನ್ನು ನೋಡಿದ್ವಿ. ಇನ್ನು ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಈ ಪ್ರಶ್ನೆ ನಮಗೆ ತುಂಬ ಸತಿ ಬಂದಿದೆ, ಹಾಗಾಗಿ ಅದನ್ನು ಒಂದು ನೋಡ್ಬಿಡೋಣ. ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಒಂದು ಸಮಾಜದಲ್ಲಿ ವ್ಯಕ್ತಿಗಳು ಮತ್ತು ಗುಂಪುಗಳನ್ನು ಅವರ ಸಾಮಾಜಿಕ ಸ್ಥಾನಮಾನದ ಆಧಾರದ ಮೇಲೆ ಶ್ರೇಣೀಕರಿಸುವ ವ್ಯವಸ್ಥೆಯಾಗಿದೆ. ಅಂತಂದರೆ, ಸಮಾಜದಲ್ಲಿರುವ ಒಬ್ಬ ವ್ಯಕ್ತಿ ಅಥವಾ ಒಂದಷ್ಟು ಗುಂಪುಗಳನ್ನು ಅವರ ಸಾಮಾಜಿಕ ಸ್ಥಾನಮಾನ, ಅಂದರೆ ಅವನು ಏನು ಕೆಲಸವನ್ನು ಮಾಡ್ತಾನೆ ಆ ಕೆಲಸದ ಮೇಲೆ ಅವನನ್ನು ನಾವು ಗುರುತಿಸ್ತೀವಲ್ಲ, ಅದಕ್ಕೆ ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿ ಒಂದು ಆಫೀಸಲ್ಲಿ ಅವನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ಅದನ್ನು ನಾವು ಅವನ ವೃತ್ತಿಯನ್ನು ನೋಡಿ ಗುರುತಿಸ್ತೀವಿ. ಅವನೊಬ್ಬ ಮ್ಯಾನೇಜರ್ ಅನ್ನೋದನ್ನು ನಾವು ಗುರುತಿಸ್ತೀವಲ್ಲ, ಅದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ತೀವಿ. ಈ ಶ್ರೇಣೀಕರಣವು ಸಂಪನ್ಮೂಲಗಳು, ಅಧಿಕಾರ ಮತ್ತು ಪ್ರತಿಷ್ಠೆಯಂತಹ ಮೌಲ್ಯಯುತ ವಸ್ತುಗಳು ಮತ್ತು ಅವಕಾಶಗಳ ಅಸಮಾನ ಹಂಚಿಕೆಗೆ ಕಾರಣವಾಗುತ್ತೆ. ಇದನ್ನು ನಾವು ಹೇಗೆ ಅವನ ಸಾಮಾಜಿಕ ಸ್ತರ ವಿನ್ಯಾಸವನ್ನು ಮಾಡ್ತೀವಿ ಅಂತಂದರೆ, ಒಬ್ಬ ಮ್ಯಾನೇಜರ್ ಆಗಿ ಅವನ ಅಂತಸ್ತು ಅಥವಾ ಅವನು ಎಷ್ಟು ಸಂಬಳವನ್ನು ತಗೋತಾನೆ ಅದರ ಮೇಲೆ ನಾವು ಅವನಿಗೆ ಗೌರವವನ್ನು ಕೊಡ್ತೀವಲ್ವ, ಅವನ ಅಧಿಕಾರ ಏನಿದೆ ಅದರ ಮೇಲೆ ನಾವು ಅವನಿಗೆ ಗೌರವವನ್ನು ಕೊಡ್ತೀವಿ. ಇದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ತಾರೆ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸಾಮಾಜಿಕ ಸ್ತರ ವಿನ್ಯಾಸ ಅಂತಂದರೆ, ಒಂದು ಸಮಾಜದಲ್ಲಿ ವ್ಯಕ್ತಿಗಳು ಮತ್ತು ಗುಂಪುಗಳನ್ನು, ಒಬ್ಬ ಆಗಿರ್ಬೋದು ಅಥವಾ ಒಬ್ಬನಿಗಿಂತ ಹೆಚ್ಚು ಜನ ಆಗಿರ್ಬೋದು, ಅವರ ಸಾಮಾಜಿಕ ಸ್ಥಾನಮಾನ ಅಂದರೆ ಅವರಿಗೆ ಸಮಾಜದಲ್ಲಿ ಅವರ ಮಾಡ್ತಾ ಇರುವಂತಹ ವೃತ್ತಿ ಅಥವಾ ಅವರಿಗೆ ಇರುವಂಥ ಹಣಕಾಸು ಅಥವಾ ಆಸ್ತಿ ಐಶ್ವರ್ಯಗಳನ್ನು ನೋಡಿ ನಾವು ಅವರನ್ನು ವರ್ಗವನ್ನು ಮಾಡ್ತೀವಿ. ಅವನ ಶ್ರೀಮಂತ, ಬಡವ ಅನ್ನೋದನ್ನು ನಾವು ಯಾವ ರೀತಿ ವರ್ಗವನ್ನು ಮಾಡ್ತೀವಿ, ಅವನ ಸಾಮಾಜಿಕ ಸ್ಥಾನಮಾನದ ಆಧಾರದ ಮೇಲೆ ಅವನನ್ನು ವರ್ಗವನ್ನು ಮಾಡ್ತೀವಿ. ಅದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ತೀವಿ. ಇನ್ನೂ ಒಂದು ಅರ್ಥದಲ್ಲಿ ಹೇಳುವುದಾದರೆ, ಸಾಮಾಜಿಕ ಸ್ತರ ವಿನ್ಯಾಸವು ಸಮಾಜವನ್ನು ವಿವಿಧ ಸ್ತರಗಳು ಅಥವಾ ಪದರಗಳಾಗಿ ವಿಂಗಡಿಸುತ್ತದೆ. ಇದರಲ್ಲಿ ಕೆಲವು ಸ್ತರಗಳು ಇತರರಿಗಿಂತ ಹೆಚ್ಚಿನ ಸವಲತ್ತುಗಳು ಮತ್ತು ಅವಕಾಶಗಳನ್ನು ಹೊಂದಿರುತ್ತವೆ. ನಾವು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂತಂದರೆ, ಸಾಮಾಜಿಕ ಸ್ತರ ವಿನ್ಯಾಸ ಅನ್ನುವುದು ವಿವಿಧ ಸ್ತರಗಳು ಅಂತಂದರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಥವಾ ಪದರಗಳಾಗಿ ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವ ರೀತಿ ನಾವು ಕ್ಯಾಟಗರಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂತಂದರೆ, ಒಂದು ಅವರು ಮಾಡುವಂಥ ವೃತ್ತಿಗಳಾಗಿರ್ಬೋದು, ಅವರು ತೆಗೆದುಕೊಳ್ಳುವಂಥ ಸಂಬಳ ಆಗಿರ್ಬೋದು, ಅಥವಾ ಅವರು ಹಣಕಾಸಿನಲ್ಲಿ ಹೊಂದಿರುವಂಥ ಮೌಲ್ಯವನ್ನು ಆಗಿರ್ಬೋದು, ಅಥವಾ ಅವರ ಜಾತಿ ಕೂಡ ಆಗಿರ್ಬೋದು. ಇದೆಲ್ಲದರ ಆಧಾರದ ಮೇಲೆ ನಾವು ಅವರ ಸ್ಥಿತಿಗತಿಗಳನ್ನು ಏನು ಅಳಿತೀವಿ ಅದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳ್ತಾರೆ. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಸ್ತರಗಳನ್ನು ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಾನ, ಅಧಿಕಾರ ಮತ್ತು ಪ್ರತಿಷ್ಠೆಯಂತಹ ಅಂಶಗಳ ಆಧಾರದ ಮೇಲೆ ರಚಿಸಲಾಗುತ್ತದೆ. ಉದಾಹರಣೆಗೆ, ಒಂದು ಸಮಾಜದಲ್ಲಿ ಶ್ರೀಮಂತರು ಬಡವರಿಗಿಂತ ಹೆಚ್ಚಿನ ಸಂಪನ್ಮೂಲಗಳು ಮತ್ತು ಅಧಿಕಾರವನ್ನು ಹೊಂದಿರುತ್ತಾರೆ. ನಾವೀಗ ಉದಾಹರಣೆಯಾಗಿ ನೋಡೋದಾದರೆ, ಒಂದು ಸಮಾಜದಲ್ಲಿ ಶ್ರೀಮಂತರು ಇರ್ತಾರೆ, ಬಡವರು ಇರ್ತಾರೆ. ಆದರೆ ಶ್ರೀಮಂತರು ಬಡವರಿಗಿಂತ ಹೆಚ್ಚು ಸಂಪನ್ಮೂಲಗಳು ಮತ್ತು ಸೌಕರ್ಯಗಳನ್ನು ಹೊಂದಿರ್ತಾರೆ, ಅಧಿಕಾರವನ್ನು ಹೊಂದಿರ್ತಾರೆ. ಜಾತಿ ವ್ಯವಸ್ಥೆಯಲ್ಲಿ ಒಂದು ನಿರ್ದಿಷ್ಟ ಜಾತಿಯಲ್ಲಿ ಜನಿಸಿದ ವ್ಯಕ್ತಿ ತನ್ನ ಜೀವನದುದ್ದಕ್ಕೂ ಕೆಲವು ನಿರ್ದಿಷ್ಟ ಅವಕಾಶಗಳು ಮತ್ತು ನಿರ್ಬಂಧಗಳನ್ನು ಎದುರಿಸಬೇಕಾಗುತ್ತದೆ. ಒಂದು ಜಾತಿಯಲ್ಲಿ ಜನಿಸಿದಂಥ ವ್ಯಕ್ತಿ ಅವನು ಅದಕ್ಕೆ ಅರ್ಹನಲ್ವೋ ಅದು ಮುಖ್ಯ ಆಗಲ್ಲ. ಆದರೆ ಅವನು ಆ ಜಾತಿಯಲ್ಲಿ ಜನಿಸಿದ್ದಾನೆ ಅನ್ನುವಂಥ ಒಂದು ಉದ್ದೇಶದಿಂದ ಕೆಲವೊಂದಷ್ಟು ಅವಕಾಶಗಳು ಬರ್ಬೋದು ಅಥವಾ ಅವನನ್ನು
ಸಮಾಜದಿಂದ ನಿರ್ಬಂಧಿಸಲೂಬಹುದು. ಇಂಥ ಒಂದಷ್ಟು ಸಂದರ್ಭಗಳನ್ನು ಎದುರಿಸಬೇಕಾಗತ್ತೆ. ಸಾಮಾಜಿಕ ಸ್ತರ ವಿನ್ಯಾಸವು ಒಂದು ಸಾರ್ವತ್ರಿಕ ಲಕ್ಷಣವಾಗಿದೆ. ಎಲ್ಲ ಮಾನವ ಸಮಾಜಗಳಲ್ಲಿಯೂ ಒಂದಲ್ಲ ಒಂದು ರೂಪದಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ಕೆಲಸದಲ್ಲಾಗಿರ್ಬೋದು, ಜಾತಿಯಲ್ಲಾಗಿರ್ಬೋದು, ಶಾಲೆಯಲ್ಲಾಗಿರ್ಬೋದು, ಸಮಾಜದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೂ ಅದರ ಸ್ವರೂಪ ಮತ್ತು ತೀವ್ರತೆ ಸಮಾಜದಿಂದ ಸಮಾಜಕ್ಕೆ ಬದಲಾಗ್ತಾ ಹೋಗುತ್ತದೆ. ಇನ್ನು ನಾವು ವಾಪಸ್ಸು ಪಾಠಕ್ಕೆ ಬರೋದಾದರೆ, ವಿಜ್ಞಾನ ಅಂದರೆ ಏನು ಅನ್ನೋದನ್ನು ನೋಡಿದ್ವಿ. ವಿಜ್ಞಾನದ ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ವಿಜ್ಞಾನ ಎನ್ನುವುದು ಒಂದು ವ್ಯವಸ್ಥೆಯಾಗಿದೆ. ಇದಿಷ್ಟನ್ನು ನೀವಿಲ್ಲಿ ಪಾಯಿಂಟ್ ವೈಸೇ ಕೊಟ್ಟಿದ್ದಾರೆ. ಇದಿಷ್ಟನ್ನು ಒಂದ್ಸತಿ ಓದ್ಕೊಂಬಿಡಿ. ನಾ ಈಗ ಓದ್ತಾ ಹೋದರೆ ಅದು ತುಂಬ ದೊಡ್ಡದಾಗ್ಬಿಡುತ್ತೆ, ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಮತ್ತು ಘಟಕ 5ರಲ್ಲಿ ಸಮಾಜಶಾಸ್ತ್ರ ಮತ್ತು ಇತರೆ ಸಾಮಾಜಿಕ ವಿಜ್ಞಾನಗಳ ನಡುವಿನ ಸಂಬಂಧವನ್ನು ಕುರಿತು ಯಾವುದಾದರೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮಾನವಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಮನಃಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಇತಿಹಾಸ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ಇದಿಷ್ಟರಲ್ಲಿ ಮಾನವಶಾಸ್ತ್ರ ಮತ್ತು ಇತಿಹಾಸವನ್ನು ಹೊರತುಪಡಿಸಿ 3 ಪ್ರಶ್ನೆಗಳು ಬಂದಿದೆ. ಇನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ವಿಜ್ಞಾನವಾಗಿ ಸಮಾಜಶಾಸ್ತ್ರ ಇದೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಇದುವರೆಗೂ ನಾವು ಘಟಕ 1ರಿಂದ ಘಟಕ 6ರವರೆಗೆ ನಿಮ್ಮ ಸಮಾಜಶಾಸ್ತ್ರ ಪಠ್ಯ ಪುಸ್ತಕದಿಂದ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಮತ್ತು ಅದಕ್ಕೆ ಉತ್ತರವನ್ನು ಸಾಧ್ಯವಾದಷ್ಟು ಕೊಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಇದಿಷ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾಳೆ ಎಕ್ಸಾಮಿಗೆ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.